ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ 430 ಪಾಯಿಂಟ್ಸ್ ಡೌನ್ ಆಗಿದೆ. ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಜಪಾನ್ ಮಾರ್ಕೆಟ್ 0.6% ಅಪ್ ಆಗಿದೆ. ಇನ್ನು ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 1171 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 2558 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ 26,338 ಅಲ್ಲಿ ಟ್ರೇಡ್ ಆಗ್ತಿದೆ. ನಿನ್ನೆ ನಿಫ್ಟಿ 27 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 26,175 ಅಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ನಿಫ್ಟಿ ಸರ್ಪ್ರೈಸ್ ಮೂವ್ ಆಗಿದೆ. ಎಲ್ರು ಏನ್ ಅನ್ಕೊಂಡಿದ್ರು, ಅದಕ್ಕೆ ಸರ್ಪ್ರೈಸ್ ಆಗಿ ಮೂವ್ ಆಗಿದೆ ಅಂತ ಹೇಳ್ಬೋದು. ಎಲ್ರು ಅಪ್ ಆಗುತ್ತೆ ಅನ್ಕೊಂಡಿದ್ರು, ಆದ್ರೆ ಗ್ಯಾಪ್ ಅಪ್ ಆಗ್ಬಿಟ್ಟು ಸ್ಲೋಲಿ ಡೌನ್ ಆಗಿತ್ತು. ನಿನ್ನೆ ಪಾಸಿಟಿವ್ ಆಗಿ ಮೂವ್ ಆಗಿದೆ ಅಂದ್ರೆ ಆಟೋ ಸೆಕ್ಟರ್ ಮತ್ತು ಮೆಟಲ್ ಸೆಕ್ಟರ್, ವೀಕ್ ಆಗಿ ಟ್ರೇಡ್ ಆಗಿದೆ ಅಂದ್ರೆ ಫಾರ್ಮಾ ಸೆಕ್ಟರ್ ಮತ್ತು ರಿಯಾಲಿಟಿ ಸೆಕ್ಟರ್. ಇವತ್ತು ನಿಫ್ಟಿ ಓಪನ್ ಇನ್ ಫ್ಲಾಟ್ ಅಂತ ಹೇಳ್ಬೋದು. ಆದ್ರೆ ನಿಫ್ಟಿ ಇವತ್ತು 26,200 ಎಬೋ ಇದ್ರೆ ಮಾತ್ರ ಬೈಯಿಂಗ್ ಝೋನ್ ಇರುತ್ತೆ, ಇಲ್ಲ ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,340 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 26,000 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ 71 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 59,681 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 59,300 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 64 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 85,641 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 86,200 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 85,000 ಆಗಿದೆ. ಗೋಲ್ಡ್ ಮಾತ್ರ ಸ್ಮಾಲ್ ಚಿಕ್ಕ ರ್ಯಾಲಿ ಕೊಡ್ತಾನೆ ಹೋಗ್ತಾ ಇದೆ, ಆದ್ರೆ ಹೈಯರ್ ಐಗಂತೂ ಹೋಗಿಲ್ಲ. ಸಿಲ್ವರ್ ಮಾತ್ರ ಡ್ರಾಸ್ಟಿಕಲಿ ಮೂವ್ ಆಗಿದೆ, ಫಸ್ಟ್ ಮೂವ್ ಅಂತ ಹೇಳ್ಬೋದು. ಅದಕ್ಕೆ ಆಲ್ರೆಡಿ ನಾವು ವಿಡಿಯೋಗಳಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಂಗೆ ಗೋಲ್ಡ್ ಬಿಹೇವಿಯರ್ ಬೇರೆ, ಸಿಲ್ವರ್ ಬಿಹೇವಿಯರ್ ಬೇರೆ. ಸಿಲ್ವರ್ ಡಿಮ್ಯಾಂಡ್, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಹೆಚ್ಚಾಗಿರೋದ್ರಿಂದ ತುಂಬಾ ರ್ಯಾಲಿ ಕೊಡ್ತಾ ಇದೆ. ಅದು ಆಲ್ ಟೈಮ್ ಐ $58 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಇವತ್ತು ನಿಫ್ಟಿ ಒಂದು ಎಕ್ಸ್ಪೈರಿ ಇರುತ್ತೆ, ಒಂದು ವಾಲಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಟ್ರೇಡ್ ಡೀಲ್ಸ್, ಅಮೆರಿಕ ಮತ್ತು ಇಂಡಿಯಾ ಟ್ರೇಡ್ ಡೀಲ್ಸ್ ಎಲ್ಲ ಹಾಗೆ, ಟ್ಯಾರಿಫ್ ಡೀಲ್ಸ್ ಎಲ್ಲ ಹಾಗೆ ಪೆಂಡಿಂಗ್ ಇದಾವೆ. ಸೊ ಅದು ಯಾವಾಗ ಕ್ಲಾರಿಫೈ ಆಗುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಇನ್ನು ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.